ನಾವ್ ಏನ್ ನೋಡ್ತೀವಲ್ಲ, ಆ ಭಾವನೆ ನಮ್ಮಲ್ಲಿ ಇಮ್ಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ನಿಮಗೆ ಉಪಯೋಗ ಇಲ್ಲದೆ ಇರುವಂಥದ್ದು ಮತ್ತೆ ನಿಮ್ಮ ಮನಸ್ಥಿತಿನ ಕೆಡಿಸುವಂತ ಪ್ರೋಗ್ರಾಮ್‌ಗಳನ್ನ ನೋಡೋದ್ ಬಿಟ್ಬಿಡಿ. ಎದ್ದಿದ್ದೇನೆ ಕಿಚನ್‌ಗೆ ಓಡ್ಬಿಡ್ತಾರೆ. ಈಗ ಬ್ರಹ್ಮಕುಮಾರಿಗಳು ನೋಡಿ ಒಂದ್ ಸ್ಟೇಜ್‌ಗೆ ಹೋದ್ಮೇಲೆ ಅವರೇ ಅಡಿಗೆ ಮಾಡಿ ತಿಂತಾರೆ. ಎಲ್ಲ ಒಂದು ಆರೋಗ್ಯಕರವಾದ ಒಂದು ಜೀವನ ಶೈಲಿ ನಡೆಸಬೇಕು ಅಂದರೆ ಯಾವ ಥರ ಮಾಡ್ಬೋದು? ಆರೋಗ್ಯವಾದ ಜೀವನ ಶೈಲಿ ಈಗ ಮೊಬೈಲು, ಟಿವಿ ಇರೋದ್ರಿಂದಾಗಿ ಅದು ಆಗೋದೇ ಸಾಧ್ಯ ಇಲ್ವೇನೋ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಬೇಬೀಸ್‌ಗೆ ಬೇಬಿ ಸಾಂಗ್ಸ್ ಇದೆ, ಬೇಬಿ ರೈಮ್ಸ್ ಇದೆ. ಎಲ್ಲಿ ಬರುತ್ತೆ? ಮೊಬೈಲ್‌ನಲ್ಲಿ ಬರುತ್ತೆ, ಟಿವಿನಲ್ಲಿ ಬರುತ್ತೆ. ಈಗೆಲ್ಲ ಚಂದಮಾಮನ ನೋಡೋದು, ನಕ್ಷತ್ರಗಳನ್ನ ನೋಡೋದು, ಸೂರ್ಯನ ನೋಡೋದು, ಗಿಡ ಮರಗಳನ್ನ ನೋಡೋದು ಅದೆಲ್ಲಾನು ಬಂದಾಗೋಗಿದೆ. ಕೆಲವೊಬ್ರು ಹೇಳಿದ್ರು, "ಇದೇನ್ ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ?" ಯಾಕಂದ್ರೆ ಚೈನಾದವರು, ಜಾಪನೀಸ್ ಅವರೆಲ್ಲ ತುಂಬಾ ಅವ್ರ ಲೈಫ್ ಸ್ಟೈಲ್‌ನ ತುಂಬಾ ಆರೋಗ್ಯವಾಗಿ ನಿಭಾಯಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ನಮ್ಮ ದೇಶದವರೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಿಂತು ಕುಣಿಯೋದು, ಆ ಹಾಡನ್ನ ವೈರಲ್ ಆಯ್ತು, ಈ ಹಾಡು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಕುಣಿಯೋದು, ಈ ರೀತಿ ನಮ್ಮ ಯುವಕ ಯುವತಿಯರು ಆ ಕೆಡ್ತಾ ಇದ್ರೆ, ಇನ್ನೊಂದ್ ಕಡೆ ಧಾರಾವಾಹಿಗಳು. ಧಾರಾವಾಹಿಗಳ ಅವಸ್ಥೆ ಏನಾಗಿದೆ ಅಂದ್ರೆ, ನನ್ಗೆ ಒಂದೊಂದು ಧಾರಾವಾಹಿನು ನೋಡ್ತಾ ಇದ್ರೆ, ಇದು ಒಂದು ಕಥೆನಾ? ಇದು ಒಂದು ಸ್ಟೋರಿನಾ? ಈ ಸ್ಟೋರಿ ನೋಡಿ ನಮ್ ಮನೆ ಪರಿಸ್ಥಿತಿಗಳು ಏನಾಗ್ತಾ ಇದೆ? ಪ್ರತಿ ಧಾರಾವಾಹಿನಲ್ಲೂನು ಕ್ರಿಮಿನಲ್ಸ್. ಒಂದು ಅತ್ತೆ ಕ್ರಿಮಿನಲ್ ಆಗಿರಬಹುದು, ಇಲ್ಲ ಇನ್ನೊಂದು ಸೊಸೆ ಕ್ರಿಮಿನಲ್ ಆಗಿರಬಹುದು, ಇಲ್ಲಾಂದ್ರೆ ಮಗ ಯಾರಾದ್ರೂ ಒಬ್ರು ಕ್ರಿಮಿನಲ್ಸ್ ಆಗಿರ್ತಾರೆ. ನಾವ್ ಏನ್ ನೋಡ್ತೀವಲ್ಲ, ಆ ಭಾವನೆ ನಮ್ಮಲ್ಲಿ ಇಮ್ಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗತ್ತೆ. ಅಲ್ಲಿ ಅವರು ಉದ್ವೇಗ, ನನ್ನಲ್ಲಿ ಉದ್ವೇಗ ಆಗತ್ತೆ. ಅಲ್ಲಿ ಸಿಟ್ಟು ಬಂತು, ನನ್ನಲ್ಲಿ ಸಿಟ್ಟು ಬರುತ್ತೆ. ಅಲ್ಲಿ ಶಾಂತತೆ ಬಂತು, ನನ್ನಲ್ಲಿ ಶಾಂತತೆ ಬರುತ್ತೆ. ಇದೇನ ನೋಡಿ, ನೋಡಿ, ನೋಡಿ ಈ ನಮ್ ಮನೆ ಹೆಂಗಸ್ರುನು ಹಿಂಗೆ ಆಗ್ಬಿಟ್ರೆ ಏನಾಗತ್ತೆ ನಮ್ ಕುಟುಂಬಕ್ಕೆ ಅಂತ. ಅದೇ ನಿಮ್ ತಲೆನಲ್ಲಿದೆ. ಅದೇ ತಲೆ, ಅದೇ ಭಾವನೆಯಿಂದ ನೀವು ಅಡಿಗೆ ಮಾಡ್ತಾ ಇದ್ದೀರಾ. ಆ ಅನ್ನ ಸೇವನೆ ಮಾಡಿ ಕುಟುಂಬ ಏನಾಗ್ಬೇಕು? ಬಹಳ ವಿಪರೀತವಾದಂತಹ ನಾವು ಪರಿಸ್ಥಿತಿನಲ್ಲಿದ್ದೀವಿ ಈಗ. ಅದನ್ನ ಹೇಗೆ ಬದಲಾಯಿಸ್ಕೊಳ್ಬಹುದು? ಬದಲಾವಣೆ ಆಗುತ್ತಾ ಇಲ್ವಾ ಅಂತನೂ ನನಗ್ ಡೌಟು. ಯಾಕಂದ್ರೆ ಯಾರಿಗೂ ಬೇಡ. ತುಂಬಾ ಇಗ್ನೋರೆನ್ಸ್ ಬೆಳೆದ್ಬಿಟ್ಟಿದೆ. ಮಕ್ಳನ್ನ, ಮರಿನ ತಾಯಂದಿರು ನರಿಶ್ ಮಾಡುವಂತಹ ಜವಾಬ್ದಾರಿ ನಮ್ಗಿದೆ. ಈಗ ಬ್ರಹ್ಮಕುಮಾರಿಗಳು ನೋಡಿ ಒಂದ್ ಸ್ಟೇಜ್‌ಗೆ ಹೋದ್ಮೇಲೆ ಅವರೇ ಅಡಿಗೆ ಮಾಡಿ ತಿಂತಾರೆ. ಬೇರೆಯವ್ರ ಅಡಿಗೆ ತಿನ್ನೋದೇ ಇಲ್ಲ ಅವರು. ಯಾಕಂದ್ರೆ ಭಾವನೆಗಳು. ಆ ಭಾವನೆಗಳು ಆಹಾರದಲ್ಲಿ ಟ್ರಾನ್ಸ್‌ಫರ್ ಆಗಿರುತ್ತೆ. ದೇವಸ್ಥಾನದ ಪ್ರಸಾದ ಯಾಕಷ್ಟು ರುಚಿಯಾಗಿರುತ್ತೆ? ಮಂತ್ರ ಜಪಗಳು. ವೈಬ್ರೇಷನ್ಸ್. ಹೌದು, ಮಂತ್ರದ ವೈಬ್ರೇಷನ್ಸ್. ವೈಬ್ರೇಷನ್ಸು, ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗತ್ತೆ. ಅದಲ್ಲಿ ಪ್ರಸಾದ ಆಗ್ಬಿಡುತ್ತೆ. ಅದೇ ಅಡಿಗೆ ಮನೆನಲ್ಲಿ ಮಾಡಿ ರುಚಿ ಇರೋದಿಲ್ಲ. ಯಾಕೆ? ಈಗಂತೂ ಎಲ್ರೂ ಬೆಳಗ್ಗೆ ಎದ್ದಿದ್ದೇನೆ ತುಂಬಾ ಜನ ಹೆಣ್ಮಕ್ಳು ಎದ್ದಿದ್ದೇನೆ ಕಿಚನ್‌ಗೆ ಓಡ್ಬಿಡ್ತಾರೆ. ಅಯ್ಯೋ! ಟೈಮ್ ಆಗೋಯ್ತು. ಅಡುಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಮಕ್ಳನ್ನ ಕಳಿಸ್ಬೇಕು, ಗಂಡನ್ನ ಕಳಿಸ್ಬೇಕು, ಟಿಫನ್ ಪ್ಯಾಕ್ ಮಾಡ್ಬೇಕು. ಒಂದು 15 ನಿಮಿಷ ಮುಂಚೆ ಎದ್ದು, ಸ್ನಾನ ಮಾಡಿ, ದೇವ್ರಿಗೆ ಕೈ ಮುಗಿದು, ಒಂದು ತುಳಸಿ ದೇವಿಗೆ ನೀರು ಹಾಕಿ, ನಂತರ ಅಡುಗೆ ಶುರು ಮಾಡಿ. ಅದರದ್ದು ವೈಬ್ರೇಷನ್ ನೋಡಿ. ಹಳೆ ಕಾಲದಲ್ಲಿ ಆಗ್ತಿತ್ತು, ರುಚಿ ಬರ್ತಿತ್ತು ಊಟಕ್ಕೆ. ಈಗ ಮೊದ್ಲಿಗೆ ನಮ್ದೆಲ್ಲ ಡಿ-ಎನ್-ಎ ಮಾಡಿಫೈಡ್ ತರಕಾರಿಗಳು, ಊಟಗಳು ಮೊದ್ಲೇ ಅದರಲ್ಲೇ ರುಚಿ ಇಲ್ಲ. ಈ ರೀತಿ ಪರಿಸ್ಥಿತಿ ಇರುವಾಗ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂದ್ರೆ, ಆದಷ್ಟು ನಿಮಗೆ ಉಪಯೋಗ ಇಲ್ಲದೆ ಇರುವಂಥದ್ದು ಮತ್ತೆ ನಿಮ್ಮ ಮನಸ್ಥಿತಿನ ಕೆಡಿಸುವಂತ ಪ್ರೋಗ್ರಾಮ್‌ಗಳನ್ನ ನೋಡೋದ್ ಬಿಟ್ಬಿಡಿ. ಏನೋ ಒಂದು ಕಾಮಿಡಿ ನೋಡಿದ್ರೆ, ಏನೋ ಒಂದು ಎಂಟರ್‌ಟೈನ್‌ಮೆಂಟ್, ಸಿಂಗಿಂಗ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ. ಅದೆಲ್ಲ ನೋಡಬಹುದು. ಬಹಳ ವಿಪರೀತವಾದಂತಹ ನಾವು ಪರಿಸ್ಥಿತಿನಲ್ಲಿದ್ದೀವಿ ಈಗ. ಅದನ್ನ ಹೇಗೆ ಬದಲಾಯಿಸ್ಕೊಳ್ಬಹುದು? ಬದಲಾವಣೆ ಆಗುತ್ತಾ ಇಲ್ವಾ ಅಂತನೂ ನನಗ್ ಡೌಟು. ಯಾಕಂದ್ರೆ ಯಾರಿಗೂ ಬೇಡ. ತುಂಬಾ ಇಗ್ನೋರೆನ್ಸ್ ಬೆಳೆದ್ಬಿಟ್ಟಿದೆ. ಮಕ್ಕಳಿಗೆ ಆದಷ್ಟು ಈ ಮೊಬೈಲ್‌ನ ನೋಡಿದ್ರುನು ಬರೇ ವಿದ್ಯೆಗೋಸ್ಕರ ಬಳಸ್ಕೊಳ್ಳಿ ವಿನಃ ಬೇರೆದಕ್ಕೋಸ್ಕರ ರೀಲ್ಸ್ ನೋಡು ಮಮ್ಮಿ ನಾನು ರೀಲ್ಸ್ ಮಾಡ್ಲಾ? ಅದಕ್ಕೆಲ್ಲ ಎನ್ಕರೇಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಮಂತ್ರ ಜಪಗಳು, ಮಂತ್ರ ಚಾಂಟಿಂಗ್‌ಗಳು ಮತ್ತೆ ಮನೆಯಲ್ಲಿ ಕೆಲವೊಂದು ಮಾಡುವಂತಹ ಕ್ರಿಯೆಗಳು, ಯೋಗಗಳು ಇದನ್ನ ಮಾಡ್ಲಿಕ್ಕೆ ಶುರು ಮಾಡ್ಬೇಕು.